ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರನ್ನು ಈ ಅನುದಿನದ ಆಹಾರದ ಮುಖಾಂತರವಾಗಿ ನಿಮ್ಮನ್ನು ಭೇಟಿ ಮಾಡಲು ದೇವರು ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ, ದಯವಿಟ್ಟು ನೀವು ಸಹ ನಮ್ಮೊಡನೆ ಸಹಭಾಗಿಯಾಗಿ ನಿಮ್ಮ ಪ್ರಾರ್ಥನೆಯನ್ನು ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಾಗ ನಿಜವಾಗಲೂ ನಮ್ಮ ದೇವರು ಜೀವವುಳ್ಳ ದೇವರು. ಆ ಆಶೀರ್ವಾದವನ್ನು ಪಡೆದುಕೊಳ್ಳುವ ಹಾಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ವಾಕ್ಯಕ್ಕೆ ನಾವು ಹೋಗೋಣ. ಇಂದಿನ ಆ ವಾಕ್ಯವು ಅಪೊಸ್ತಲರ ಕೃತ್ಯಗಳಿಂದ 1ನೇ ಅಧ್ಯಾಯ ವಾಕ್ಯ 17ರಿಂದ 22ರವರೆಗೂ. ಈತನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲು ಹೊಂದಿದ್ದವನಾಗಿದ್ದನು. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಕಾಗಿ ಬಿದ್ದು ಅವನು ಹೊಟ್ಟೆ ಹೊಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು. ಇದು ಯೆರೂಸಲೇಮ್ ಪಟ್ಟಣದ ನಿವಾಸಿಗಳಿಗೆಲ್ಲ ತಿಳಿದು ಬಂದಿದ್ದರಿಂದ ಆ ಹೊಲಕ್ಕೆ ಅವರ ಮಾತಿನಲ್ಲಿ ಅಕ್ಕಲಾಯುವ ಅಂದ್ರೆ ಜೀವ ಹತ್ಯದ ಹೊಲ ಎಂಬ ಹೆಸರು ಬಂತು. ಅವನ ವಿಷಯವಾಗಿ ಅವನ ಮನೆ ಹಾಳಾಗಿ ಬೀಳಲಿ, ಅದು ಜನಶೂನ್ಯವಾಗಲಿ ಎಂತಲೂ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆಗಾರ ಗ್ರಂಥದಲ್ಲಿ ಬರದದ್ದೇ. ಆದ್ದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನ ದೀಕ್ಷಾ ಸ್ನಾನ ಮಾಡಿಸಿದ ಮೊದಲನೆಯದಿಂದಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಿನ ಲೋಕದವನೇರಿ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದ ಅವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನು ಪುನರುತ್ಥಾನದ ವಿಷಯವಾಗಿ ಸಾಕ್ಷಿ ಹೇಳುವನಾಗಬೇಕು ಅಂದನು. ಆದ್ಮೇಲೆ ಇಂದಿನ ಈ ವಾಕ್ಯದಲ್ಲಿ ಯೂದನ ಬಗ್ಗೆ ನಾವು ನೋಡ್ಬೇಕಾದ, ಯೂದಾಸ್ ಬಗ್ಗೆ ಹಣದ ಆಸೆಯಿಂದ ತನ್ನ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲು, ಯೇಸು ಕ್ರಿಸ್ತದಲ್ಲಿ ಆತ್ಮೀಯ ಬಂಧುಗಳೇ, ಎಷ್ಟುವರೆಗೂ ಹಣದಾಸೆ ನಮ್ಮನ್ನು ದೇವರಿಂದ ಬೇರ್ಪಡಿಸ್ತದೆ ಎಂಬ ಒಂದು ಉದಾಹರಣೆ ಮುಖಾಂತರವಾಗಿ ಈ ಹಣವು ಪರಲೋಕಕ್ಕೆ ಹೋಗುವುದಿಲ್ಲ, ಪಾತಾಳಕ್ಕೆ ಹೋಗ್ತದೆ ಎಂಬ ಒಂದು ಗ್ರಹಿಕೆಯಲ್ಲಿ ನಮ್ಮನ್ನು ನಾವು ಆಲೋಚನೆ ಮಾಡಿ ದೇವರಲ್ಲಿ ಯಾವುದಕ್ಕೆ ಪ್ರಥಮ ಸ್ಥಾನ ಕೊಡಬೇಕೆಂಬುದಾಗಿ ಇದನ್ನು ನಾವು ಧ್ಯಾನಿಸೋದು ತುಂಬಾ ಒಳ್ಳೆಯದಾಗಿದೆ. ಅದರ ನಿಮಿತ್ತವಾಗಿ ಇಂದಿನ ಪ್ರಾರ್ಥನೆಯಲ್ಲಿ ನಾವು ದೇವರ ಹತ್ರ ಸಮರ್ಪಿಸಿಕೊಳ್ಳುವಾಗ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತಾ, ನಮ್ಮ ಕುಟುಂಬ ಜೀವನದ ಅವಶ್ಯಕತೆಗಳಿಗೆ ಹಣವು ಬೇಕಾಗಿದೆ, ಆದರೆ ಹಣವಿಂದಲೇ ಎಲ್ಲವೂ ಸಾಧನೆ ಆಗುವುದಿಲ್ಲ. ದೇವರಿಗೆ ಪ್ರಥಮ ಸ್ಥಾನ. ಈ ಲೌಕಿಕವಾದ ಎಲ್ಲಾ ಹಣದಾಸೆ, ವ್ಯಾಮೋಹ ಎಲ್ಲದಕ್ಕಿಂತ ದೇವರ ಒಂದು ಅನ್ಯೋನ್ಯತೆ ನಮಗೆ ಪ್ರಾಮುಖ್ಯವಾದದ್ದು ಎಂಬ ಒಂದು ತಿಳುವಳಿಕೆಯನ್ನು ನಮಗೆ ಈ ವಾಕ್ಯದ ಮುಖಾಂತರವಾಗಿ ಮನದಟ್ಟು ಮಾಡುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡುತ್ತಾ, ಅಪ್ಪ, ದಿನನಿತ್ಯದ ನಮ್ಮ ಆಶೀರ್ವಾದಗಳಿಗೆ ದೇವರೇ ನಿಮ್ಮನ್ನೇ ನಾವು ಅಂಗಲಾಚಿ ನೋಡುತ್ತೇವೆ. ನೀವೇ ನಮ್ಮ ಒಬ್ಬೊಬ್ಬರ ಕುಟುಂಬಗಳ ಅವಶ್ಯಕತೆಗಳಿಗೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವರಾಗಿ, ದೇವರ ವಾಕ್ಯವನ್ನು ಅಳವಡಿಸಿಕೊಳ್ಳುವರಾಗಿ, ದೇವರನ್ನೇ ಘನಪಡಿಸುವರಾಗಿ, ದೇವರನ್ನೇ ಮಹಿಮೆ ಪಡಿಸುವರಾಗುವಾಗ ನೀವು ನಮ್ಮನ್ನು, ನಿಮ್ಮ ಮಕ್ಕಳಾದ ನಮಗೆ ಆಶೀರ್ವಾದವನ್ನು ಅನುಗ್ರಹಿಸುವ ತಂದೆಯು ದೇವರಾಗಿರುವುದಕ್ಕಾಗಿ ಏನೆಲ್ಲ ಮುಂಜಾನೆಯಲ್ಲಿ ಪ್ರಾರ್ಥನೆಯಲ್ಲಿ ತಮಗೆ ಸಮರ್ಪಿಸಿಕೊಂಡರೋ ಅದು ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ಆಶೀರ್ವದಿಸಿ ನಡೆಸಬೇಕಾಗಿ ನಮ್ಮ ಮಧ್ಯಸ್ಥರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.